ಅದು ರಿಯಾಲಿಟಿಯಲ್ಲಿ ಇದೆ. ಯಾಕಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಿದೆ ಈ ಥರ. ಅದಕ್ಕೆ ಹೇಳ್ತಾರೆ ಕಾಡಲ್ಲಿ ಜಾಸ್ತಿ ಹೋಗ್ಬೇಡ, ಗಾಳಿ ಸೋಕತ್ತೆ, ಅಲ್ಲೆಲ್ಲ ಹೋಗ್ಬೇಡ, ಇಲ್ಲೆಲ್ಲ ಹೋಗ್ಬೇಡ, ಎಲ್ಲ ಕಡೆ ಎಲ್ಲ ಪ್ಲೇಸಲ್ಲೂ ನಾವು ಅಡ್ಡಾಡಬಾರ್ದು ಅಂತ ಹಿರಿಯರು ಹೇಳೋದು. ಅದು ರಿಯಲ್ಲು. ಅದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಪಕ್ಕಕ್ಕೆ ಕೂತ್ಕೊಂಡಿದ್ದಾರೆ. ಸೊ ವಿ ನೋ ದಟ್ ಥಿಂಗ್. ಆಂಜನೇಯ ಸ್ವಾಮಿ ಸರ್ವೇಶ್ವರ ಜಗದೀಶ್ವರ. ಇದು ತುಂಬ ಎಮೋಷ್ನಲ್ ವಿಡಿಯೋ. ಈ ಮಿರಾಕಲ್ ನಾನು ಹೇಳಿದರೆ ಎಲ್ಲರೂ ಒಂಥರ ಏನು ಕಮೆಂಟ್ ಮಾಡ್ತಿರೋ ಗೊತ್ತಿಲ್ಲ, ಬಟ್ ನನಗಾಗಿರೋ ಅನುಭವನ ಹೇಳ್ತಾ ಇದ್ದೀನಿ. ನಾನು ತುಂಬ ಇತ್ತೀಚೆಗೆ ಡೈಲಿನೂ ಹನುಮಾನ್ ಚಾಲೀಸ ನೈಟ್ ಸಂಜೆ ರಾತ್ರಿ ಓದ್ಬಿಟ್ಟೆ ಮಲ್ಕೊತಿದ್ದೀನಿ. ಸೊ ಹಾಗೆ ಮಲ್ಕೊಂಡಿರ್ಬೇಕಾದ್ರೆ ರಾತ್ರಿ ನನಗೆ ತುಂಬ ಸಡನ್ನಾಗಿ ರಾತ್ರಿ ಕಡ್ತಾ ಬಂತು, ನೈಟ್ 9:30-10 ಗಂಟೆಗೆ. ಆ್ಯಂಡ್ ಯು ವೋಂಟ್ ಬಿಲೀವ್, ನನ್ನ ಕೈಯಲ್ಲಿ ಕಡ್ತಾ ಬಂದ ಹಿಂಗೆ ಜಸ್ಟ್ ಗ್ಲಾನ್ಸ್ ಮಾಡಿದಾಗ ಹನುಮಾನಿಂದ ಒಂದು ಚಿತ್ರ ಕಾಣಿಸ್ತು ಸಡನ್ನಾಗಿ. ನಾನು ಕಡಿದು ರೆಡ್ ಆಗಿದೆಯಲ್ಲ ಅಂತ ಹಿಂಗೆ ಜಸ್ಟ್ ಹಿಂಗೆ ಗ್ಲಾನ್ಸ್ ಮಾಡಿದಾಗ ಸಡನ್ನಾಗಿ ನಂಗೆ ಅದು ಹನುಮಾನಿನ ಬಾಯಿ ಥರ ಕಾಣಿಸ್ತು ನೋಡಿ. ರೆಡ್ ಕಲರ್ ಇದೆಯಲ್ಲ ಹನುಮಂತಿನ ಮುಖ, ಅದ್ರ ಮೇಲೆ ಏನೋ ಕಣ್ಣು ಮೂಗು ಕಾಣಿಸೋ ಹಾಗೆ ಫೀಲ್ ಆಗ್ಬಿಟ್ಟು ಸಡನ್ನಾಗಿ ನಾನು ಹನುಮಾನ್ ನೋಡಿದೆ ಅನ್ನೋ ಕೈಯಲ್ಲಿ ಅನ್ನೋ ಥರ ಗ್ಲಾನ್ಸ್ ಆಯಿತು. ಇದು ಎಲ್ಲರಿಗೂ ಅದು ಫೀಲ್ ಆಗ, ಬಟ್ ನಂಗೆ ಅನ್ನಿಸ್ತು ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ನೋಡಿ ಕಾಣಿಸ್ತಿದ್ಯಾ ಆ ರೆಡ್ ಕಲರು ಮಾರ್ಕ್ ಮಾಡ್ತೀನಿ ನಾನು. ಗೊತ್ತಿಲ್ಲ ನಾನು ಅಷ್ಟೊಂದು ಇನ್ವಾಲ್ವ್ ಆಗಿದ್ದಕ್ಕೆ ನಂಗೆ ಆ ಥರ ಚೇಹರ ಕಾಣಿಸ್ತಿದೆಯೋ, ಆ ಥರ ಫೇಸ್ ಕಾಣಿಸ್ತಿದೆಯೋ, ಅಥವಾ ನಿಮಗೇನಾದ್ರು ಕಾಣಿಸ್ತಿದೆಯೋ ಸೇಮ್ ಆ ರೆಡ್ ಕಲರ್ ಏನಿದೆ ಅಲ್ಲ ಅದು ಮೂತಿ ಅಂದರೆ ಬಾಯಿ, ಆ ಕಡೆ ಈ ಕಡೆ ಕಣ್ಣು ಮೂಗು, ಅದಕ್ಕೆ ಫೀಲ್ ಆಗ್ತಿದೆಯಾ ನಿಮಗೂ ಹನುಮಾನಿನ ಫೇಸ್ ಥರನೇ ಅಂತ ಅನಿಸಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ನನಗೆ ರಾತ್ರಿಯೆಲ್ಲ ನಿದ್ದೆನೇ ಬಂದಿಲ್ಲ, ಏನಿದು ಅನ್ನೋದೇ ನನಗೆ ಆಶ್ಚರ್ಯ ಆಗೋಗಿತ್ತು. ಇದ್ರ ಜೊತೆ ಇನ್ನೊಂದು ಹನುಮಾನ್ ಕಡೆಯಿಂದನೇ ಒಂದು ದೊಡ್ಡ ಮಿರಾಕಲ್ ಮನೇಲಿ ಆಯಿತು. ಸೊ ಅದನ್ನೂ ಶೇರ್ ಮಾಡ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ, ಆಯಿತಾ. ಇದಂತೂ ನನಗೆ ಗೊತ್ತಿಲ್ಲ, ನೀವು ಕಮೆಂಟ್ ಮಾಡಿ ನಿಮಗೂ ಹಾಗೆ ಅನಿಸಿದ್ರೆ, ಆಯಿತಾ. ಆ್ಯಂಡ್ ಈ ವೀಕೆಂಡು ಇದೊಂದು ವಿಕಲ್ಪ ಅಂತ ಒಂದು ಮೂವಿ ನೋಡಿರೋದು. ಸ್ಯಾಟರ್ಡೆ ನೋಡಿರೋದು ನಾವು, ಹೇಳ್ತಾ ಇದ್ದೀನಿ ಸ್ಯಾಟರ್ಡೆ ನೈಟ್ ನೋಡಿರೋವಂಥ ಮೂವಿ. ನಮ್ಮೂರಿನ ಒಂದು ಫೋಕ್ನೇ ಅವರು ತೋರಿಸಿದ್ರು. ಸೊ ಹಾಗಾಗಿ ತುಂಬ ಶೇರ್ ಆಗಿತ್ತು, ವೈರಲ್ ಆಗಿತ್ತು ಇನ್ಸ್ಟಾಗ್ರಾಮಲ್ಲಿ. ನೋಡೋಣ ಅಂತ ಚೆಕ್ ಮಾಡೋಕ್ಕೆ ನೋಡಿದ್ದು. ಸೊ ಇದ್ರದ್ದೇ ಮಿರಾಕಲ್ ಆಗಿರೋದು ನನಗೆ. ಇದು ಹೆಂಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತೀನಿ. ಸೊ ಫುಲ್ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಈ ಮೂವಿ ನೋಡಿರೋದು ನಾವು ಸ್ಯಾಟರ್ಡೆ ನೈಟ್, ಆ್ಯಂಡ್ ಇದು ಸಂಡೇ ಮಾರ್ನಿಂಗ್. ಓಕೆ, ಗೌರಿ ನನಗೂ ಇಷ್ಟ ಆಗ್ತಿದೆ ಗೌರಿ. ಗೌರಿ ಇಲ್ಲೋಡೆ ಸೆಲ್ಫಿ ಗೌರಿ, ಗೌರಿ ಇಲ್ಲೋಡೆ ಸೆಲ್ಫಿ. ಎಸ್ ಮೈ ಬೇಬಿ. ನಂದು ಅಷ್ಟೇ. ಕ್ಯೂಟ್ ಅದು. ಗೌರಿ ಆ್ಯಂಡ್ ನಂದಿ. ಗೌರಿ ನಂದಿ. ಟೈಮ್ ಆಯ್ತು ಅವಳು ಭರತನಾಟ್ಯಕ್ಕೆ. ಥ್ಯಾಂಕ್ ಯು ಬಾಬು. ತಾನೇ ನೋಡ್ಕೊಳತ್ತದು. ನಿದ್ದ ಮುದ್ದಾದು ನನ್ನ ಮುದ್ದ ನನಗದೇನ ಇಷ್ಟ. ಕೇಳ್ತಿದೀಯಾ? ಅದು ಮುದ್ದಿ, ಅದು ಅದು ನೆಕ್ತಾ ಇದೆ ಇವಾಗ. ಇಷ್ಟು ಚಂದ ಇದೆ ಅಲ್ಲಮ್ಮ ಸ್ಮೆಲ್ಲು. ಹೌದು ಅಮ್ಮ, ಗೌರಿ ನನ್ನ ಕಾಲಿಗೆ ನೆಕ್ಕಿತ್ತು. ಹೌದಾ? ಪ್ರೀತಿ ನಿನ್ನ ಮೇಲೆ ಪ್ರೀತಿ ಕಣೆ. ನೀನು ಗೌರಿನೇ ಅಲ್ಲ ನಮ್ಮ ಮನೆದು. ಎಲ್ಲುಂಟೆ ಎಲ್ಲಿ ಹೊಂಟೆ ಚಿನ್ನಿ? ಸಾಕು. ಆ್ಯಂಡ್ ನಾನು ಲಾಸ್ಟ್ ಒಂದು ಸ್ಯಾಟರ್ಡೆ ಈ ಒಂದು ಟೆಂಪಲಿಗೆ ಹೋಗ್ತೀನಿ, ನನ್ನ ಫೇವ್ರೆಟ್ ಟೆಂಪಲ್ ಅಂತ ಒಂದು ವಿಡಿಯೋ ಹಾಕಿದ್ದೆ, ನೆನಪಿದೆ. ತುಂಬ ಹಳೇ ಹಿಡನ್ ಜಮ್ಮು ಪುರಾತನವಾದ ಒಂದು ಟೆಂಪಲ್ ಅಂತ. ಸೊ ಈ ಟೆಂಪಲ್ ತುಂಬ ಕನೆಕ್ಟೆಡ್ ನನಗೆ. ಓಕೆ,
ಸೊ ಇದೇ ಟೆಂಪಲ್ ನನಗೆ ಆ ನೈಟ್ ಸ್ಯಾಟರ್ಡೆ ನೋಡಿದ್ದೀವಲ್ಲ ಆ ಮೂವಿಯಲ್ಲೂ ಸಹಿತ ಸಡನ್ನಾಗಿ ಗ್ಲಿಮ್ಸ್ ಆಗಿ ಕಾಣಿಸ್ತು. ನಂಗೆ ಸರ್ಪ್ರೈಸ್ ಇದು, ನನಗೆ ಶಾಕ್ ಇದು. ಸೊ ನನ್ನ ಇಷ್ಟವಾಗಿರುವಂಥ ಹನುಮಾನ್ ಟೆಂಪಲ್ಲು ಮೂವಿಯಲ್ಲಿ ಬಂದುಬಿಟ್ಟಿದೆಯಾ ಅಂತ. ಸೊ ಇನ್ನೊಂದು ಮಿರಾಕಲ್ ಅಂದರೆ ಆ ಮೂವಿ ಡೈರೆಕ್ಟರು, ಆ್ಯಕ್ಟರು ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗ್ ನಮ್ಮ ಮನೆಗೆ ಬಂದು ಆಟೋಗ್ರಾಫ್ ಕೊಡ್ತಿರೋದು ನಮಗೆ. ನಾವು ಅವ್ರಿಗೆ ಆಟೋಗ್ರಾಫ್ ಕೇಳಿದ್ವಿ. ಯಾಕಂದರೆ ಅವ್ರ ವರ್ಕ್ ಎಷ್ಟು ಚೆನ್ನಾಗಿತ್ತು ಅಂದರೆ ಒಂದು ಕಾಂತಾರ ಮೂವಿ ವೈಬ್ ಇತ್ತು. ನಂಗೆ ಕ್ಲಿಯರಾಗಿ ಅನಿಸ್ತಾ ಇದೆ ಅವರು ಮುಂದೆ ತುಂಬ ದೊಡ್ಡ ವರ್ಕ್ ಮಾಡಿ ಅಚೀವ್ ಆಗ್ತಾರೆ. ಆವಾಗೆಲ್ಲ ನಮ್ಮ ಕೈಗೆ ಸಿಗ್ತಾರೋ ಇಲ್ಲೋ ಅಂತ ಇವಾಗಲೇ ಹಾಕಿಸ್ಕೊಬಿಡ್ತಿದ್ದೀವಿ ಮೆಮೊರಿಗೆ. ಅಷ್ಟು ಚೆನ್ನಾಗಿದೆ ಅವ್ರ ವರ್ಕ್ ಆ್ಯಕ್ಚುಲಿ. ಸೊ ಖುಷಿ ಆಯಿತು. ಅವರು ನಮ್ಮ ಆ್ಯಕ್ಚುಲಿ ಸಾಗರದವರೇ, ನಮ್ಮ ಅವ್ರ ಅಪ್ಪ ಅಮ್ಮನ ಮನೆ ಸಾಗರದಲ್ಲೇ ಇರೋದ್ರಿಂದ ಅವರು ಇಲ್ಲೇ ನಾನು ಅವ್ರಿಗೆ ಮೆಸೇಜ್ ಹಾಕಿದಾಗ ಮೂವಿ ತುಂಬ ಚೆನ್ನಾಗಿದೆ ಅಂದಾಗ ಅವ್ರು ಸಾಗರದಲ್ಲೇ ಇದ್ದೀನಿ ಅಂತ ಅಂದಿದ್ರು. ಸೊ ಇನ್ವೈಟ್ ಮಾಡಿದೆ ನಾನು ಬನ್ನಿ ಅಂತ. ಅವರು ಸಹಿತ ಅನ್ಎಕ್ಸ್ಪೆಕ್ಟೆಡ್ ಆಗಲಿ ಇಲ್ಲೇ ಪಾಸ್ ಆಗ್ತೀನಿ, ನಿಮ್ಮ ಮನೆಯೂ ನನಗೆ ಇಷ್ಟ ನೋಡೋಕ್ಕೆ, ಹಾಗಾಗಿ ಬರ್ತೀನಿ ಅಂತ ಹೇಳಿ ಬಂದರು. ನನಗೆ ಶಾಕು. ರಾತ್ರಿ ನಾವು ಮೂವಿ ನೋಡಿದ್ದೀವಿ, ಅದೇ ಆ್ಯಕ್ಟರು ಅದೇ ಡೈರೆಕ್ಟರು ಬೆಳಗ್ಗೆ ನಮ್ಮ ಮನೆಗೆ ಬಂದಿದ್ದಾರೆ ಅಂತ. ಇದಕ್ಕಿಂತ ದೊಡ್ಡ ಮಿರಾಕಲ್ ಏನೂ ಇಲ್ಲ. ಅದಕ್ಕೆ ಕನೆಕ್ಟ್ ಆಗಿರೋದು ಪೋಲ್ ಏನಂದರೆ ಅದೇ ಹನುಮಾನ್ ಟೆಂಪಲ್. ನಾನು ಅವ್ರಿಗೆ ಮೆಸೇಜ್ ಹಾಕಿದ್ದೆ ಹನುಮಾನ್ ಟೆಂಪಲ್ ಬಗ್ಗೆ. ಆ್ಯಂಡ್ ಅವ್ರು ಬರ್ತಾ ಜಸ್ಟ್ ಆ್ಯಪಲ್ ಅಷ್ಟೇ ತಂದಿಲ್ಲ, ಆ್ಯಪಲ್ ಗೊನೆನೇ ತೊಗೊಂಬಂದಿದ್ದಾರೆ. ಈಗ ಬಾಳೆಹಣ್ಣು ಗೊನೆ ಎಲ್ಲ ನೋಡಿದ್ದೀವಿ, ಇದು ಯಾವುದಪ್ಪ ಈ ಥರ ದೊಡ್ಡ ಕೋಲಿದೆ ಅಂತ ನೋಡಿದ್ರೆ ಅದು ಆ್ಯಪಲ್ ಗೊನೆ. ಆ್ಯಂಡ್ ಅವ್ರು ನಮ್ಮ ಮನೆ ಬರ್ಲಿಕ್ಕೆ ಕಾರಣನೂ ಅದೇ ಹನುಮಾನ್ ಟೆಂಪಲ್. ಯಾಕಂದ್ರೆ ನಾನು ಅದೇ ಹನುಮಾನ್ ಟೆಂಪಲ್ ಬಗ್ಗೆನೇ ಅವ್ರಿಗೆ ಮೆಸೇಜ್ ಮಾಡಿ ನನ್ನ ಫೇವ್ರೆಟ್ ಟೆಂಪಲ್ನ ನೀವು ತೋರಿಸ್ತೀರಾ ಅಂತ ಅನ್ನೋಷ್ಟು ಒಂದಿಷ್ಟು ಮೆಸೇಜ್ನ ಹಾಕಿದೆ. ಅವ್ರು ರೆಸ್ಪಾಂಡ್ ಮಾಡಿ ಅವರು ನೆಕ್ಸ್ಟ್ ಡೇ ಮಾರ್ನಿಂಗೇ ನಮ್ಮ ಮನೆಗೆ ಬಂದಿದ್ದರು. ಅವ್ರು ಇಲ್ಲೇ ಇರೋದ್ರಿಂದ ಬ್ಯಾಂಗ್ಳೂರಿರೋರು ವೀಕೆಂಡಿಗೆ ಸಾಗರಕ್ಕೆ ಬಂದಿದ್ದರು. ಸೊ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡ ಮಿರಾಕಲ್. ಒಬ್ಬ ದೊಡ್ಡ ಆ್ಯಕ್ಟರು ಡೈರೆಕ್ಟರು ನಮ್ಮ ಮನೆಗೆ ಬರ್ತಾರೆ ಅಂದರೆ ಸುಮ್ಮನೆನಾ? ಸೊ ಎಸ್, ಇವತ್ತು ಆ್ಯಕ್ಚುಲಿ ನಾನು ತುಂಬ ನನ್ನ ಮುಖದಲ್ಲಿ ಕಾಣಿಸ್ತಿದೆಯಾ ಈ ಹ್ಯಾಪಿನೆಸ್. ಸೊ ಈ ಹ್ಯಾಪಿನೆಸ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿಯಾಗಿದೆ. ರೀಸನ್ ಇದೆ. ಮೇಯ್ನಾಗಿ ನನಗೆ ZEE5 ಒಂದು ವಿಕಲ್ಪ ಅಂತ ಮೂವಿ ಬಂದಿದೆ. ಓಕೆ, ಸೊ ಆ ಮೂವಿ ನನಗೆ ಒಂದು 2-3 ವಾರದಿಂದನೂ ನನಗೆ ಹತ್ತಿರ ಕ್ಲೋಸ್ ಇರೋರೆಲ್ಲರೂ ನೋಡಿ ಅಂತ ರೆಕಮೆಂಡೇಶನ್ ಮಾಡ್ತಾಯಿದ್ರು. ನನಗೆ ನಿಜವಾಗ್ಲೂ ಮೂವಿ ನೋಡೋಷ್ಟೆಲ್ಲ ಟೈಮ್ ಇರಲಿಲ್ಲ. ಪರ್ಸ್ನಲ್ ಆಗಿ ಹೇಳ್ತಿದ್ರು, ನಿಮ್ಮ ವ್ಲಾಗ್ ಮಾಡಬೇಕು, ರಾತ್ರಿ ಎಲ್ಲ ಎಡಿಟಿಂಗ್ ಮಾಡ್ತೀನಿ, ಬೆಳಗ್ಗೆ ಎದ್ದು ಎಡಿಟಿಂಗ್ ಮಾಡ್ತೀನಿ, ಬೆಂಗಳೂರಿಗೆ ಹೋಗಿ ಬಂದೆ, ಹೀಗಾಗಿ ನೋಡೋಕ್ಕಾಗಿರಲಿಲ್ಲ. ಬಟ್ ನಮ್ಮ ಸಾಗರ ಸುತ್ತಮುತ್ತ ತೆಗ್ದಿದ್ದಾರೆ ಅನ್ನೋದೊಂದು ಐಡಿಯಾ ಇತ್ತು, ಹೇಳಿದ್ರು. ಸೊ ಹಾಗಾಗಿ ಸಾಗರ ಸುತ್ತಮುತ್ತ ಇದೆ ಅಲ್ಲ ನೋಡಬೇಕು ಅಂತ ವಿಶ್ ಲಿಸ್ಟ್ ಹಾಕಿದ್ದೆ. ನಿನ್ನೆ ನೋಡಿದೆ ನೈಟ್. ನೆನ್ನೆ ಸ್ಯಾಟರ್ಡೆ ಆಗಿತ್ತು. ನಮ್ಮ ಮನೆಯವರಿಗೂ ಆಫೀಸ್ ಇರಲ್ಲ, ಸ್ಯಾಟರ್ಡೆ ಸಂಡೇ ವೀಕೆಂಡ್ ರಜೆ ಇರುತ್ತೆ. ಸೊ ಹಾಗಾಗಿ ನೋಡಿದ್ವಿ ಕುತ್ಕೊಂಡು ಮೂವಿ. ಲಿಟ್ರಲಿ ನಮಗೆ ಖುಷಿಯಾಗಿದ್ದು ಮೂವಿ ಕುತ್ಕೊಂಡವರು ಎಂಡಿಂಗ್ ತನಕನೂ ಅಲ್ಲಾಡಿಲ್ಲ. ನಾವು ಒಂಚೂರು ಓಕೆ ಸ್ಕಿಪ್ ಮಾಡೋಣ, ಸಾಂಗ್ ಬಂತು ಸಾಂಗ್ನ ಸ್ಕಿಪ್ ಮಾಡೋಣ ಆ ಥರನೂ ಇಲ್ಲ ಅಲ್ಲಿ. ಯಾಕೆಂದರೆ ಸಾಂಗಲ್ಲೂ ಸಹಿತ ಕತೆ ಹೇಳಿದ್ದಾರೆ. ಆ ಸಾಂಗ್ ಕೇಳೋಕ್ಕೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನೀವು ಕಾಂತಾರ ಫಿಲ್ಮಲ್ಲಿ ಕರ್ಮ ಸಾಂಗ್ ಎಲ್ಲ ಕೇಳಿದಿರಲ್ಲ, ಲೈಟ್ ಕರ್ಮದ ಕಾಲಲ್ಲಿ ಅಂತ. ಸೊ ಅದೇ ಥರನೇ ಒಂದು ಸ್ಟೋರಿ ಹೇಳ್ಕೊಂಡು ಒಂದು ಲೈಫಿಗೆ ಪಾಠ ಹೇಳ್ಕೊಂಡಿರೋಂಥ ಸಾಂಗ್ಸ್ ಕೂಡ ಇದೆ. ಸೊ ಸಾಂಗ್ನ ಸ್ಕಿಪ್ ಮಾಡಿಲ್ಲ, ಆ ಥರ ಹಿಡಿದಿಟ್ಕೊಂಡಿತ್ತು. ಮಿಡಲಲ್ಲಿ ZEE5 ಅಡ್ವರ್ಟೈಸ್ ಬೇರೆ ಬರ್ತಿತ್ತು ಕರೆಕ್ಟ್ ಟ್ವಿಸ್ಟೆಡ್ ಟೈಮಲ್ಲಿ. ಎವ್ರಿ ಮೂಮೆಂಟಲ್ಲಿ ಟ್ವಿಸ್ಟ್ ಇರ್ತಿತ್ತು, ಮುಂದೇನಾಗತ್ತೆ ಅಂತ ಹೋಲ್ಡ್ ಇಟ್ಕೊಂಡಿದೆ ಆ ಮೂವಿ. ಇದು ನನಗೆ ಪರ್ಸ್ನಲ್ ಆಗಿ ಫೀಲ್ ಆಗಿದ್ದು. ಅದಷ್ಟೇ ಅಲ್ಲದೆ ಆ ಮೂವಿ ಎಲ್ಲ ನೋಡಿದ್ವಿ. 7 to 9:30 ಆಗಿತ್ತೇನೋ ಆ ಮೂವಿ ಎಲ್ಲ ಫುಲ್ಲಿ ನೋಡೋ ತನಕ. ಸೊ ಫುಲ್ ಮೂವಿ ನೋಡಿ ಆದಮೇಲೆ ನಾನು ಆ ಡೈರೆಕ್ಟರ್ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ನಂಗೆ ಇಷ್ಟ ಆಯಿತು. ಹೊಸ ಡೈರೆಕ್ಟರು, ಹೊಸ ಮೂವಿ. ಆಮೇಲೆ ಗೊತ್ತಾಯಿತು ಡೈರೆಕ್ಟರ್ ಆ್ಯಂಡ್ ಮೂವಿ ಎರಡೂ ಒಂದೇ, ಆ್ಯಕ್ಟರಲ್ಲಿ ಮಾಡಿರೋದು ಮತ್ತು ಡೈರೆಕ್ಟರ್ ಇಬ್ಬರೂ ಒಂದೇ ಅಂತ ಗೊತ್ತಾಯಿತು. ಸೊ ಹುಡುಕ್ತೆ. ನಾವೆಲ್ಲ ಇನ್ಫ್ಲುಯೆನ್ಸರ್ ಎಲ್ಲ ಹುಡುಕ್ಬಿಡ್ತೀವಿ. ಸೊ ಹುಡುಕ್ಬಿಟ್ಟು ಕನೆಕ್ಟ್ ಮಾಡಿದೆ, ಮೆಸೇಜ್ ಹಾಕ್ತೆ ಪರ್ಸ್ನಲ್ ಆಗಿ ಎಲ್ಲ ಮೆಸೇಜ್ಗಳನ್ನ. ಲೈಕ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಕಾಂತಾರ ಫೀಲ್ ಕೊಟ್ಟಿದೆ ನನಗೆ. ಸೊ ಆ್ಯಕ್ಚುಲಿ ಯು ಶುಡ್, ನಾನು ಪರ್ಸ್ನಲ್ ಆಗೇ ಹೇಳಿಬಿಟ್ಟೆ ಅವರಿಗೆ, ನಿಮ್ಮ ಮಾರ್ಕೆಟಿಂಗ್ ಟೀಮ್ ಚೆನ್ನಾಗಿಲ್ಲ, ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಮೂವಿ. ಇನ್ನೂ ಚೆನ್ನಾಗಿ ಮಾರ್ಕೆಟಿಂಗ್ ಆಗಬೇಕಾಗಿತ್ತು, ಅಥವಾ ಜನಕ್ಕೆ ಇನ್ನೂ ತಲುಪಬೇಕಾಗಿತ್ತು ಅಂತ ಫೀಲ್ ಕೊಟ್ಟು ನನಗೆ. ಅದನ್ನು ಡೈರೆಕ್ಟಾಗಿ ಅಂದೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ಮಾರ್ಕೆಟಿಂಗ್ ಟೀಮ್ ಬಗ್ಗೆ, ಎಕ್ಸಿಕ್ಯೂಟಿಷನ್ ತುಂಬ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಕಾಂತಾರ ವೈಬ್ಸ್ ಕೊಟ್ಟಿದೆ. ಬಟ್ ಅದು ನಮಗೆ ಆ ಮೂಮೆಂಟಲ್ಲಿ ರಿಲೀಸ್ ಆಗಿರೋ ಟೈಮಲ್ಲಿ, ಥಿಯೇಟರ್ ರಿಲೀಸ್ ಆಗೋ ಟೈಮಲ್ಲಿ ನಮಗೆ ಗೊತ್ತಾಗಿಲ್ಲ. ZEE5 ಬಂದ ಮೇಲೆ ನಮಗೆ ಗೊತ್ತಾಗಿದೆ ಅಂತ ಅದ್ರ ಬಗ್ಗೆ ಒಂದು ಕಮೆಂಟ್ ಹಾಕಿದೆ. ಸೊ ಅವರು ಅದಕ್ಕೆ ರಿಪ್ಲೈ ಕೊಟ್ಟರು.
ಆ್ಯಂಡ್ ಹಾಗೆ ಕನ್ವೆನ್ಷನ್ ಆಯಿತು, ಒಂದೆರಡು ಕನ್ವೆನ್ಷನ್ ಆದಾಗ ನಾನು ಅವ್ರಿಗೆ ಕರೆದೆ, ನೀವು ಯಾವಾಗಾದರೂ ಸಾಗರ ಕಡೆ ಬಂದಾಗ, ನಮ್ಮೂರಿನವರೇ ಅಂತ ಹೇಳ್ತಿದ್ದೀರಾ, ನಮ್ಮೂರ ಕಡೆ ಎಲ್ಲ ತೆಗ್ದಿದ್ದೀರಾ, ಬಂದಾಗ ಬನ್ನಿ ಮನೆಗೆ ಅಂತಂದೆ. ಸೊ ಅವ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಇದೇ ವೀಕೆಂಡು ಇಲ್ಲಿ ಒಂದು ನಮ್ಮ ಊರಲ್ಲಿ ನಾಟಕ ನಡೀತಾ ಇತ್ತು, ಪ್ರಾಣ ಪದ್ಮಿನಿ ಅಂತ ಹೇಳಿ. ಸೊ ನಮ್ಮೂರಲ್ಲೇ ಹೆಗ್ಗೋಡು ನೀನಾಸಂ ಕಡೆಯಿಂದ ಅವ್ರದ್ದು. ಸೊ ಆ ನಾಟಕಕ್ಕೆ ನೋಡೋಕ್ಕೆ ಅಂತ ಬಂದಿದ್ದಾರೆ. ಆ್ಯಂಡ್ ಅವರು, ನಾನು ಸಾಗರದಲ್ಲೇ ಇದ್ದೀನಿ, ನಮ್ಮಮ್ಮನ ಮನೆ ಇರೋದೇ ಸಾಗರದಲ್ಲಿ, ನಾನು ಬ್ಯಾಂಗ್ಳೂರಲ್ಲಿ ಸಾಗರದಲ್ಲಿ ಇದ್ದೀನಿ, ನಾನು ನಾಳೆ ಬರ್ತೀನಿ ಅಂತಂದ್ರು. ಹಿಂಗೆ ಗೂಸಂಸ್ ಇರುತ್ತೆ ಗೊತ್ತಾ. ಈಗ ನೋಡಿದೀವಲ್ಲ ಮೂವಿ, ಈಗ ನೋಡಿದ್ರೆ ನಾಳೆ ಬೆಳಗ್ಗೆ ಬಂದ್ಬಿಡ್ತಾರ. ರಾತ್ರಿ ನಮ್ಗೆ ನಿದ್ದೆನೇ ಬರ್ತಿರ್ಲಿಲ್ಲ. ಫಿಲ್ಮ್ ಆಕ್ಟರು, ಫಿಲ್ಮ್ ಡೈರೆಕ್ಟರು ಬರ್ತಿದ್ದಾರೆ. ಅಷ್ಟು ಹಂಬಲ, ಅಷ್ಟು ಜನರಲ್ಸ್ ಇರ್ತಾರ, ಅಷ್ಟು ಡೌನ್ ಟು ಅರ್ತ್ ಇರೋ ಪರ್ಸನ್ ಇದಾರ, ಈ ಥರನೂ ಇರ್ತಾರ. ಫುಲ್ ಎಕ್ಸೈಟ್ಮೆಂಟ್. ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು, ನಮಗಿರುತ್ತಲ್ಲ ಅದೆಲ್ಲ, ಸೊ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಡ್ಡು ಮತ್ತು ಚಟ್ನಿ, ಟೊಮೆಟೊ ಚಟ್ನಿ ಮಾಡಿದೆ. ಆಂಧ್ರ ಸ್ಟೈಲಲ್ಲಿ ಟೊಮೆಟೊ ಚಟ್ನಿ ಮಾಡಿಟ್ಟೆ. ಅವ್ರು ಬಂದು ಏನು ತಿಂದಿಲ್ಲ, ಎರಡು ಪಡ್ಡು ತಿಂದರೂ ಸಾಕು, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅನ್ನೋದಕ್ಕೆ ಫಾಸ್ಟಾಗಿ ಪಡ್ಡು ಎಲ್ಲ ಮಾಡಿ ರೆಡಿ ಇಟ್ಕೊಂಡು, ಚಟ್ನಿ, ಟೊಮೆಟೊ ಚಟ್ನಿ ಮಾಡಿ ಇಟ್ಕೊಂಡು ರೆಡಿ ಇಟ್ಕೊಂಡೆ. ಸೊ ಅವರು ಆಲ್ಮೋಸ್ಟ್ 10:30 ಅಷ್ಟೊತ್ತಿಗೆ ಬಂದರು. 1 ಅವರ್ 1.5 ಅವರ್ ಕುತ್ಕೊಂಡು ಮಾತಾಡಿದ್ವಿ. ಲೈಕ್ ನನಗೆ ತುಂಬ ದೊಡ್ಡ ಆ್ಯಕ್ಟರು, ಆಲ್ರೆಡಿ ZEE5 ಇದ್ದಾರೆ, ಆಲ್ರೆಡಿ ಒಂದು ಮೂವಿ ತೆಗ್ದಿದ್ದಾರೆ. ಅಂಥ ಪರ್ಸ್ನಾಲಿಟಿ ಜೊತೆ ಮಾತಾಡಿದ್ದೀನಿ ಅನ್ನೋ ಫೀಲೇ ಆಗಿಲ್ಲ. ಯಾರೋ ನನ್ನ ಸ್ವಂತ ಅಣ್ಣನ ಜೊತೆ ಕೂತಿ ಮಾತಾಡ್ತಿದ್ದೀನಿ, ಅಷ್ಟು ಆತ್ಮೀಯತೆ, ಅಷ್ಟು ಪರ್ಸ್ನಾಲಿಟಿ ನನಗೆ ಪರ್ಸ್ನಲ್ ಆಗಿ ಇಷ್ಟ ಆಗಿತ್ತು. ಯಾಕಂದರೆ ನಾನು ಇದೇ ನಗು ಮುಖ, ಸ್ಮೈಲಿಂಗು, ಇದೇ ಒಂದು ಇನ್ನೋಸೆಂಟ್ ಇರುತ್ತಲ್ಲ, ಇನ್ನೋಸೆಂಟ್ ಮಾತಾಡೋದು, ಅದು ನಮ್ಮ ಕರ್ನಾಟಕದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರಲ್ಲಿ ಈ ಫೇಸಲ್ಲಿ ಕಾಣಿಸ್ತಿತ್ತು. ಅಂದರೆ ಅವ್ರು ಯಾರೋ ಫ್ಯಾನ್ಸ್ ಜೊತೆ ಮೀಟ್ ಆಗ್ಬೇಕಾದ್ರೆ ಹಿಂಗೆ ಹಗ್ ಮಾಡಿ, ನೈಸ್, ಆ ಒಂದು ಜೆನ್ಯೂನ್ ಸ್ಮೈಲ್ ಇರುತ್ತೆ ಗೊತ್ತಾ, ಒಂದು ಅದು ರೇರಾಗಿ ಸಿಗತ್ತೆ. ಆ ಥರನೇ ಫೀಲ್ ಆಯಿತು ನನಗೆ ಅವ್ರ ಜೊತೆ ಮಾತಾಡಿದಾಗ. ತುಂಬ ಖುಷಿಯಿಂದ ಹೇಳಿದೆ ಆ ಮೂವಿ ಬಗ್ಗೆ, ಆ್ಯಂಡ್ ನೆಕ್ಸ್ಟ್ ಪ್ರಾಜೆಕ್ಟ್ಗಳಿಗೆ ಅವ್ರಿಗೆ ಹೇಳಿದೆ. ಆ್ಯಂಡ್ ಅವ್ರು ನನ್ನ ಒಂದು ವೀಡಿಯೋಸ್ ನೋಡಿ ತುಂಬ, ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಕೊಟ್ಟಿತ್ತು, ಈ ಮನೆಗೆ ಅಟ್ರಾಕ್ಟ್ ಮಾಡ್ತು, ನನಗೆ ಒಂದ್ಸಲ ನೋಡಬೇಕು ಅಂತ ಫೀಲ್ ಕೊಡ್ತು ಅಂತಂದ್ರು. ಸೊ ಆಲ್ ಕ್ರೆಡಿಟ್ ಟು ಹೌಸ್. ಮನೇನು ಆ್ಯಕ್ಚುಲಿ ಪಾಸಿಟಿವ್ ಅಂದರೆ ಎನರ್ಜಿ, ವಿಡಿಯೋದಲ್ಲೂ ಎನರ್ಜಿ ಕೊಡೋ ಅಟ್ರಾಕ್ಟ್ ಮಾಡ್ತಿದೆ ಎಷ್ಟೋ ಜನಕ್ಕೆ ಅಂತ ಅನ್ನಿಸ್ತು ನನಗೆ. ಸೊ ಈ ಮನೆಗೂ ಥ್ಯಾಂಕ್ಸ್ ಹೇಳ್ಬೇಕು. ಆ್ಯಕ್ಚುಲಿ ಇದಕ್ಕೆ ಒಂದು ಸೋಲ್ ಇದೆ. ನನ್ನ ಬಿಡಿ ನನ್ನ ಬಿಟ್ಟು ಇದಕ್ಕೂ ಒಂದು, ಮನೆಗೂ ಒಂದು ಕ್ರೆಡಿಟ್ ಕೊಡ್ಬೇಕು ನಾನು. ಸೊ ಅವ್ರು ಅಂದರು ತುಂಬ ಚೆನ್ನಾಗಿದೆ, ಇಲ್ಲಿ ಪೀಸ್ ಇದೆ, ಎಷ್ಟು ಗ್ರೀನರಿ ಇದೆ, ಫೀಲ್ ಕೊಡ್ತಿದೆ ಅಂತ. ಆ್ಯಂಡ್ ಒಂದು ಹಾಫ್ ಆನ್ ಅವರ್ ಕೂತಿ ಮಾತಾಡಿದ್ರು. ಸೇಮ್ ಕನೆಕ್ಷನ್, ಪಾಸಿಟಿವ್ ಎನರ್ಜಿ ಕನೆಕ್ಷನ್. ಅವ್ರದ್ದು ಸಹ ಟ್ರೈಲರ್ 222 ನಂಬರ್ ಇತ್ತು. ಸೊ ಐ ವಾಸ್ ಲೈಕ್ ಆ ಎಲ್ಲ ಯೂನಿವರ್ಸಲ್ ಕನೆಕ್ಷನ್, ಮ್ಯಾನಿಫೆಸ್ಟೇಷನ್ ಎಲ್ಲ ಒಂಥರ ಎಳೆದು ಬಂದಂಗೆ ಆಗಿತ್ತು. ಆ್ಯಂಡ್ ನನಗೆ ಪರ್ಸ್ನಲ್ ಆಗಿ ಅವ್ರಿಗೆ ಯಾಕೆ ಮೆಸೇಜ್ ಹಾಕಿದ್ದೆ ಅಂತಂದರೆ, ಸ್ಟೋರಿ ಹಾಕಿದ್ದು ಈ ಒಂದು ಇಕ್ಕೇರಿ ಟೆಂಪಲ್, ನಮ್ಮ ಮನೆಯವ್ರು ಹೋಗ್ತಾ ಇರೋದು. ಸೊ ಅದನ್ನು ಹೇಳ್ತೀನಿ ಏನು ಅಂತ, ನಮ್ಮ ಮನೆಯವ್ರನ್ನ ಕರ್ಕೊಬಂದು ಹೇಳ್ತೀನಿ ಏನು. ಪುಟ, ಯಾವ ಮೂವಿ ನೋಡಿದ್ರಿ ರಾತ್ರಿ? ನಿನ್ನೆ ವಿಕಲ್ಪನಾ? ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಬೆಳಗ್ಗೆ ಏನಾಯ್ತು? ಬೆಳಗ್ಗೆ ನೋಡ್ರೆ ವಿಕಲ್ಪ ಮೂವಿ ಆ್ಯಕ್ಟರ್ ಮತ್ತು ಡೈರೆಕ್ಟರೇ ನಮ್ಮ ಮನೆಗೆ ಬಂದಿದ್ದರು. ತುಂಬ ಚೆನ್ನಾಗಿ ಅನ್ನಿಸ್ತು. ತುಂಬ ಹಂಬಲ್ ಪರ್ಸನ್ನು, ತುಂಬ ಸಖತ್ತಾಗಿ ತೆಗ್ದಿದ್ದಾರೆ ಮೂವಿ. ನನಗಂತೂ ಮೂವಿ ತುಂಬ ಇಷ್ಟ ಆಯಿತು. ತುಂಬ ದಿನ ಆದಮೇಲೆ ಒಳ್ಳೆ ಸಿನಿಮಾ ನೋಡಿದ್ದೀನಿ ಅಂತ ಫೀಲಿಂಗ್ ಬಂತು. ಸೊ ಆ ಫಿಲ್ಮಿನ ಡೈರೆಕ್ಟರ್ ಅವರು, ಆ್ಯಕ್ಟರು ಅವರೇ, ಆ್ಯಂಡ್ ಕಂಪ್ಲೀಟ್ಲಿ ಆ ಸ್ಟೋರಿನ ತುಂಬ ಬ್ಯೂಟಿಫುಲ್ಲಾಗಿ ತೊಗೊಂಡು ಹೋಗಿದ್ದಾರೆ. ಅಷ್ಟು ದೊಡ್ಡ ಮಟ್ಟಕ್ಕೆ ಅವ್ರು ಆಲ್ರೆಡಿ ಸಕ್ಸಸ್ಫುಲ್ಲಾಗಿ ZEE5 ಅವ್ರದ್ದು ಸ್ಟ್ರೀಮಿಂಗ್ ಆಗ್ತಿದೆ, ZEE5 ಅಂಥವರು ನಮ್ಮ ಅಷ್ಟು ಡೌನ್ ಟು ಅರ್ತ್ ಆಗಿ ಜಸ್ಟ್ ನಾನು ಒಂದು ಮೆಸೇಜ್ ಮಾಡಿ ತುಂಬ ಚೆನ್ನಾಗಿದೆ ಮೂವಿ ಅಂತ ಹೇಳಿ ಈ ಕಡೆ ಬಂದಾಗ ಬನ್ನಿ ಅಂತ ಇನ್ವೈಟ್ ಮಾಡಿದಾಗ ಅಷ್ಟು ಡೌನ್ ಟು ಅರ್ತ್ ಆಗಿ ಬಂದಿರೋ ಪರ್ಸ್ನಾಲಿಟಿ, ಅದು ನನಗೆ ನಿಜವಾಗ್ಲೂ ಶಾಕಿಂಗ್ ಆ್ಯಂಡ್ ಸರ್ಪ್ರೈಸಿಂಗ್. ಅದು ನಾನು ಮರೆಯೋಕ್ಕೆ ಆಗೋದಿಲ್ಲ. ಆ್ಯಂಡ್ ಆಟೋಗ್ರಾಫು ಸಹಿತ ತೊಗೊಂಡಿದ್ದೀವಿ. ಮುಂದುವರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು, ಯಾಕೆಂದರೆ ಅವ್ರ ವರ್ಕ್ ಆಗಿದೆ. ನಾನು ಹೇಳಲ್ಲ, ನೀವೇ ಹೋಗಿ ZEE5 ವಿಕಲ್ಪ ನೋಡಿ, ಅವ್ರ ವರ್ಕ್ ನೋಡಿ. ನಿಮಗೆಲ್ಲೂ ಈವನ್ ಸಾಂಗೂ ಸಹಿತ ಮುಂದೋಡಿಸ್ಬೇಕು ಅಂತ ಅನಿಸಲ್ಲ. ಅಂದರೆ ಕೆಲವೊಂದು ಸಲ ಫಿಲ್ಮಲ್ಲಿ ಏನಾಗುತ್ತೆ, ಸಾಂಗ್ ಬರ್ತಿದ್ದಂಗೆ ಹಿಂಗೆ ಸ್ಕಿಪ್ ಮಾಡ್ತಾ ಹೋಗ್ತೀವಿ. ಸಾಂಗು ಮೀನಿಂಗ್ಫುಲ್ ಆಗಿದೆ, ಬೀಟ್ಸ್ ಮೀನಿಂಗ್ಫುಲ್ ಆಗಿದೆ, ಪರ್ಫೆಕ್ಟ್ ಟೈಮಿಂಗಲ್ಲಿ ಯಾವ ಮ್ಯೂಸಿಕ್ ಹಾಕಬೇಕು ಅದನ್ನೇ ಹಾಕಿದ್ದಾರೆ. ಆ್ಯಂಡ್ ಸ್ಟೋರಿ ಟೆಲ್ಲಿಂಗ್, ಸ್ಟೋರಿ ಅದು ಆ್ಯಕ್ಚುಲಿ ಸೈಕೊಲಾಜಿಕಲ್ ಥ್ರಿಲ್ಲರ್ ಅಲ್ಲ, ಇದು ಆ್ಯಕ್ಚುಲಿ ರಿಲೇಟೇಬಲ್ ಕಂಟೆಂಟ್. ಮಲೆನಾಡು ಜನಕ್ಕೆ ಗೊತ್ತಿದೆ ನಮ್ಮ ಊರ ಕಡೆ ಈ ಥರ ಎಲ್ಲ ನಡೆಯುತ್ತೆ ಅನ್ನೋದು. ನನಗೆ ಕ್ಲೈಮ್ಯಾಕ್ಸು ಸಖತ್ತಾಗಿದೆ. ಅದು ಏನು ತೋರಿಸಿದಾರಲ್ಲ ಅದು ರಿಯಾಲಿಟಿಯಲ್ಲಿ ಇದೆ.
ಯಾಕಂದರೆ ನಾವು ಎಕ್ಸ್ಪೀರಿಯನ್ಸ್ ಆಗಿದೆ ಈ ಥರ. ಅದಕ್ಕೆ ಹೇಳ್ತಾರೆ ಕಾಡಲ್ಲಿ ಜಾಸ್ತಿ ಹೋಗ್ಬೇಡ, ಗಾಳಿ ಸೋಕತ್ತೆ, ಅಲ್ಲೆಲ್ಲ ಹೋಗ್ಬೇಡ, ಇಲ್ಲೆಲ್ಲ ಹೋಗ್ಬೇಡ, ಎಲ್ಲ ಕಡೆ ಎಲ್ಲ ಪ್ಲೇಸಲ್ಲೂ ನಾವು ಅಡ್ಡಾಡಬಾರ್ದು ಅಂತ ಹಿರಿಯರು ಹೇಳೋದು. ಅದು ರಿಯಲ್ಲು. ಅದು ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ಸ್ ಪಕ್ಕಕ್ಕೆ ಕೂತ್ಕೊಂಡಿದ್ದಾರೆ. ಸೊ ವಿ ನೋ ದಟ್ ಥಿಂಗ್. ಸೊ ನಾನೇನೋ ಫುಲ್ ಸ್ಟೋರಿ ಹೇಳಲ್ಲ, ನೀವು ನೋಡಿ, ನಿಮಗೂ ರಿಲೇಟೇಬಲ್ ಆಗುತ್ತೆ, ಆ ಥರ ಒಂದು ಫೀಲಿಂಗ್ಸ್ ಬಂದಿರುತ್ತೆ. ಸೊ ನೋಡಿ, ತುಂಬ ಚೆನ್ನಾಗಿದೆ. ಜಾಸ್ತಿ ಫಿಲ್ಮ್ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಫಿಲಿಮು ಥಿಯೇಟ್ರಲ್ಲಿ ನೋಡೋ ಫಿಲಿಮು, ಬಟ್ ಅನ್ಲಕ್ಕಿಲಿ ಮಿಸ್ ಆಗಿ ಟಿ ವಿಯಲ್ಲಿ ನೋಡಬೇಕಾಯ್ತು. ಅಂದರೂ ತುಂಬ ಮಜಾ ಬಂತು. ಈ ಥರ ಮೂವೀಸು ಥಿಯೇಟರ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ವೈಬ್ ಕೊಡುತ್ತೆ ಅಂತ ಹೇಳ್ತೀನಿ ನಾನು. ಹೌದು, ಈ ಥರ ಮೂವಿ ಆ್ಯಕ್ಚುಲಿ ಥಿಯೇಟ್ರಲ್ಲಿ ನೋಡಬೇಕಾಗಿತ್ತು. ನಾವು ಆ್ಯಕ್ಚುಲಿ ನಮಗೆ ಪರ್ಸ್ನಲಿ ಬೇಜಾರು ಆಗ್ತಿದೆ, ಅವಾಗೇ ಬಂದಾಗಲೇ ನಾವು ನೋಡಬೇಕಾಗಿತ್ತು ಅಂತ. ಬಟ್ ಇಟ್ಸ್ ಓಕೆ. ಆ ಎಕ್ಸ್ಪೀರಿಯನ್ಸ್ ಸಖತ್. ಒಂದ್ಸಲ ನಾವು ಎಷ್ಟು ಸಲ ಹೆದರ್ಕೊಂಡಿದ್ದೀವಿ ಅಂದರೆ ರಾತ್ರಿ ಆ ಮೂಮೆಂಟ್ ಬಂದಾಗೆಲ್ಲ ನಾನು ಈ ಕಡೆ ಹಿಂಗೆ ಕಣ್ತಾಗಿ ಹಿಂಗೆ ನೋಡಿದ್ದೀನಿ. ಮತ್ತು ಕೆಲವೊಂದು 2 ಮೂಮೆಂಟಲ್ಲಿ ಗೂಸಮ್ಸ್ ಬರುತ್ತೆ. ಚೆನ್ನಾಗಿದೆ. ನೋಡಿಬಿಟ್ಟು ಕಮೆಂಟ್ ಹಾಕಿ. ಯಾರು ಆಲ್ರೆಡಿ ನೋಡಿದಿರ ಅವರು ಸಹಿತ ಕಮೆಂಟ್ ಹಾಕಿ ಹೇಗಿತ್ತು ಮೂವಿ ಅಂತ. ಆ್ಯಂಡ್ ಮೇನಾಗಿ ನೀವು ಇವಾಗ ಏನಂತೀರಲ್ಲ, ಉಳಿದವರು ಕಂಡಂತೆ ರಿಷಬ್ ಶೆಟ್ಟಿದು ಫಸ್ಟ್ ಮೂವಿ ನೋಡಿದಾಗ ಆ ಒಂದು ವೈಬ್ ಅದು ಬೇರೆಯೇ ಅಂತ. ಸೊ ಇವ್ರದ್ದು ಫಸ್ಟ್ ಫಿಲ್ಮ್ ಇದು. ಸೊ ಅದೇ ವೈಬ್ ಇದೆ. ನನ್ನ ಪ್ರಕಾರ ನಾನೇ ಈಗಲೇ ಹೇಳ್ತಿದ್ದೀನಿ ಇದೇ ವ್ಲಾಗಲ್ಲಿ. ಸೊ ಇನ್ನೂ 5-10 ಇಯರ್ಸ್ ಇದೆ, 2-3-4 ಇಯರ್ಸ್ ಇದೆ. ಅವರು ಆ ರಿಷಬ್ ಶೆಟ್ಟಿ ಲೆವೆಲಲ್ಲೇ ಇದೆ ಆ ಕಾನ್ಸೆಪ್ಟು. ಅವ್ರದ್ದು ಸಿನಿಮಾಟೋಗ್ರಫಿ, ಮ್ಯೂಸಿಕ್, ಹಿಂಟಿಂಗು ಮತ್ತು ಸ್ಟೋರಿ ಟೆಲ್ಲಿಂಗ್ ಸ್ಕ್ರೀನ್ ಪ್ಲೇ ಅಲ್ಲಿ ತನಕ ಹೋಗ್ತಾರೆ. ಅದು ಈಗಲೇ ನಾನು ಹೇಳ್ತಾ ಇದ್ದೀನಿ. ಅವ್ರು ಆಮೇಲೆ ಹೋದಾಗ ನಮಗೆ ಅವ್ರ ಹತ್ರ ಆಟೋಗ್ರಾಫ್ ತೊಗೊಳೋಷ್ಟು ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಇವಾಗೇ ತೊಗೊಬಿಟ್ಟಿದ್ದೀವಿ. ಅಷ್ಟು ಮಟ್ಟಕ್ಕೆ ಹೋಗ್ತಾರೆ ಇರೋದು ನನಗೆ ಗ್ಯಾರಂಟಿ ಇದೆ. ಅಷ್ಟು ಚೆನ್ನಾಗಿದೆ ವರ್ಕ್ ನೋಡಿ ಹೇಳ್ತಾ ಇರೋದು. ಹೇಗೆ ರಿಷಬ್ ಶೆಟ್ಟಿದ್ದು ಉಳಿದ ಫಸ್ಟ್ ಮೂವಿ ವರ್ಕ್ ಇದೆ ಹಾಗೆ ಇದೆ. ಡೆಫಿನೆಟ್ಲಿ ಅವ್ರು ಇನ್ನೂ 2-3 ಮೂವೀಸ್ ಆಗ್ತಿದ್ದಂಗೆ ಇಂಪ್ರೂವೇಷನ್ ಆಗಿ ಅಷ್ಟು ಮಟ್ಟಕ್ಕೆ ಬ್ಲಾಕ್ ಮಾಸ್ಟರ್ ಹಿಟ್ ಕೊಡ್ತಾರೆ. ಎಲ್ಲರೂ ಥಿಯೇಟ್ರಲ್ಲಿ ಹೋಗಿ ನುಗ್ಗಿಬಿದ್ದು ಹೋಗಿ ನೋಡೋ ಅಂಥ ಮೂವಿನೇ ಆಗುತ್ತೆ ನೆಕ್ಸ್ಟ್ ಮೂವಿ. ಸೊ ಎಸ್, ಅವ್ರದ್ದು ಪೃಥ್ವಿರಾಜ್ ಅಫಿಷಿಯಲ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಆ್ಯಂಡ್ ವಿಕಲ್ಪ ಮೂವಿದು ಲಿಂಕ್ ಏನಿದೆ ಅದನ್ನು ಸಹಿತ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ನೋಡಿ, ನಿಮಗೆ ನೋಡಿದ್ಮೇಲೆ ನೀವೇ ಕಮೆಂಟ್ ಮಾಡ್ತೀರಾ. ಹೌದು, ನಾವು ಫಸ್ಟ್ ಯಾರು ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ ಮೂವೀಸ್ ಎಲ್ಲ ಇಷ್ಟಪಡ್ತಿರಲ್ಲ, ಒಂದು ಝೋನ್ ಇದೆ, ಕ್ಲಾಸಿ ಝೋನು, ಹಳ್ಳಿ ಥರ ತೊಗೊಂಡು ಹೋಗೋ ಸ್ಲೋ ಲೈಫ್ ಇಷ್ಟಪಟ್ಟು ನೋಡೋ, ಆಮೇಲೆ ಆ ಒಂದು ಗ್ರಿಪ್ ಹಿಡಿತಲ್ಲ, ಥ್ರಿಲ್ಲಿಂಗ್ ಗ್ರಿಪ್, ಆ ಗ್ರಿಪ್ ಇದೆ. ಆ ಗ್ರಿಪ್ ನಿಮಗೂ ಇಷ್ಟ ಆಗುತ್ತೆ. ನೋಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಓಕೆ, ಮತ್ತೆ ಊಟ ಸರ್ಪ್ರೈಸಿಂಗ್ ಮೇಡ್ ಆಫ್ ದ ಡೇ ಬ್ಲೆಸ್ಸಿಂಗ್ ಮಿರಾಕಲ್. ನೀವು ಹೋಗ್ತಾ ಇರೋ ಟೆಂಪಲ್ ಹೇಳಿ, ನೀವೆಲ್ಲ ಹೋಗ್ತಿದ್ದು? ನಾವು ಹೋಗ್ತಾ ಇರೋ ಟೆಂಪಲು ಮೂವಿಯಲ್ಲಿ ಕಾಣಿಸ್ತು, ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಆ್ಯಂಡ್ ತುಂಬ ನ್ಯಾಚುರಲಾಗಿ ತೆಗೆದಿದ್ದಾರೆ ಮೂವಿ. ಫಸ್ಟ್ಲಿಂದ ಲಾಸ್ಟ್ ತನಕ ಹಿಡ್ತಾ ಇದೆ, ಎಲ್ಲಿ ಬೋರ್ ಆಗಿಲ್ಲ 1 ಸೆಕೆಂಡು. ನಾನಂತೂ ಕಂಪ್ಲೀಟ್ಲಿ ಮುಳುಗೋಗಿದ್ದೆ ಮೂವಿಯಲ್ಲಿ. ಫೋನು ನೋಡಿಲ್ಲ, ಏನೂ ನೋಡಿಲ್ಲ. ತುಂಬ ಚೆನ್ನಾಗಿ ಅನ್ನಿಸ್ತು ಮೂವಿ. ಕ್ಲೈಮ್ಯಾಕ್ಸ್ನು ತುಂಬ ಚೆನ್ನಾಗಿದೆ. ಫಸ್ಟ್ ಮೂವಿ ಇಷ್ಟು ಚೆನ್ನಾಗಿ ತೆಗ್ದಿದ್ದಾರ ಅನ್ನೋ ಅನ್ನಿಸ್ತು. ಹೋಗ್ತಾ ಅವರು ಆಬ್ವಿಯಸ್ಲಿ ಡೆಫಿನೆಟ್ಲಿ ಒನ್ ಆಫ್ ದ ಟಾಪ್ ಡೈರೆಕ್ಟರ್ಸ್ ಆಗ್ತಾರ ಅಂತ ಅನ್ನಿಸ್ತಿದೆ ಅವ್ರ ಕೆಲಸ ನೋಡಿ. ಸೊ ಅದಕ್ಕೆ ತುಂಬ ಖುಷಿ ಆಯಿತು. ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು. ಅವ್ರು ಮಾತಾಡಿದ್ದ ರೀತಿ, ಇಷ್ಟು ಹಂಬಲ್ ಇರ್ತಾರೆ ಜನ, ಇಷ್ಟು ಹಂಬಲ್ ಇರಬೇಕು ಅಂತಲೂ ಅನ್ನಿಸ್ತು ಅವ್ರಿಗೆ ನೋಡಿ. ತುಂಬ ಖುಷಿ ಆಯಿತು. ಹೌದು, ನನಗೆ ಆ್ಯಕ್ಚುಲಿ ಪರ್ಸ್ನಲ್ ಆಗಿ ಒಂದು ಇನ್ಸ್ಪಿರೇಷನ್ ಸಿಕ್ತು. ನಾವು ಎಷ್ಟೇ ದೊಡ್ಡ ಮಟ್ಟಕ್ಕೆ ಎಷ್ಟು ಕೆಲಸ ಮಾಡಿರಲಿ, ಒಂದು ಲೆವೆಲಲ್ಲಿ ಇರಲಿ, ಜೆನ್ಯೂನ್ಲಿ ಆಗಿ ಡೌನ್ ಟು ಅರ್ತ್ ಆಗಿ ಒಂದು ಪರ್ಸನ್ ಜೊತೆ ಕನೆಕ್ಟ್ ಆಗೋದಿದೆಯಲ್ಲ, ಅದನ್ನು ನಾವು ಕಲ್ತ್ಕೋಬೇಕು. ಅವ್ರ ಮನೆಗೆ ಯಾಕೆ ಹೋಗಬೇಕು, ಅಡ್ಡಿಲ್ಲ, ಈ ಥರ ನಮ್ಗೆ ಕೆಲವೊಂದು ಸಲ ಬಂದುಬಿಡುತ್ತೆ. ನಾವು ಯಾವುದೋ ಬ್ಯುಸಿ ಟೈಮಲ್ಲಿ ಸುಸ್ತಾಗಿದೆ, ನಾವು ಮಲ್ಕೊಬಿಡೋಣ, ರೆಸ್ಟ್ ಮಾಡೋಣ, ಆಗಲ್ಲ ಅಂತ. ಬಟ್ ಆದರೂ ಅವ್ರು ಅಷ್ಟೆಲ್ಲ ಟಯರ್ಡ್ ಇದ್ದು ಅವರೆಲ್ಲ ಟ್ರಾವೆಲ್ ಮಾಡ್ಕೊಂಡು ಅವ್ರ ಅಮ್ಮನ ಮನೆಗೆ ಅಂತ ಬಂದಿದ್ರು. ಒಂದು ಹೆಜ್ಜೆ ಇಲ್ಲೇ ಎಲ್ಲ ನಮ್ಮ ಇದೆಲ್ಲ ಅಂತ ಬಂದು ಹೋಗಿರೋದಿದೆಲ್ಲ ಕಲ್ತಿದ್ದೀನಿ. ನಾನು ಎಷ್ಟೇ ಇದ್ದರೂ ಹಿಂಗೆ ಎಷ್ಟೇ ಬ್ಯುಸಿ ಇದ್ರೂ ಟೈಮ್ ಕೊಡಬೇಕು ಇಷ್ಟಪಡೋರಿಗೆ ಅನ್ನೋದು ಅರ್ಥ ಆಗಿದೆ. ಆ ಒಂದು ಜೆನ್ಯೂನ್ ಏನಂತಾರೆ ಹಂಬಲ್ ಡೌನ್ ಟು ಅರ್ತ್ ಪರ್ಸ್ನಾಲಿಟಿನ ಕಲ್ತಿದ್ದೀನಿ ನಾನು ಇವತ್ತು ಅವರಿಂದ.